2021ನೇ ಬ್ಯಾಚ್ನ KS ಅಧಿಕಾರಿಗಳು, ಮೈಸೂರಿನ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ DYSP ಅವರಾದಂಥ ಮತ್ತು ಅನುಷಾ ಅವ್ರನ್ನ ನಿಮ್ಮೆಲ್ಲರೂ, ಅನುಷಾ ರಾಣಿ ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಅನುಷಾ ರಾಣಿ ಅವರು ಅವರ ಕೆರಿಯರ್, ಎಜುಕೇಷನ್ ಕೆರಿಯರೆಲ್ಲ ಫುಲ್ಲು ಅತ್ಯಂತ ಹೆಚ್ಚಿನ ಜ್ಞಾನ ಮತ್ತು ಮೆರಿಟಲ್ಲಿ ಇದು ಮಾಡ್ಕೊಂಡಿರ್ತಕ್ಕಂಥವ್ರು. ಕೇಂದ್ರೀಯ ವಿದ್ಯಾಲಯ ಅಲ್ಲಿ SLC ಶಿಕ್ಷಣವನ್ನು ಮುಗಿಸಿದ್ರು. ಸೆಂಟ್ರಲ್ PUC ಮತ್ತು ಇದನ್ನು ರಾಜ್ಯ ಪ್ರೌಢ ಶಿಕ್ಷಣ ಮಂಡಳಿ ರಾಜಸ್ಥಾನ ಶಿವಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟಾದಲ್ಲಿ ಮುಗಿಸಿದ್ರು. ನಂತರ ಬ್ಯಾಚುಲರ್ ಆಫ್ ಟೆಕ್ನಿಕಲ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದನ್ನು NITK ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆ ಕರ್ನಾಟಕ ಸುರತ್ಕಲ್ ಅಲ್ಲಿ ಅವರು ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ನೋಡಿ ಅವರು ಎಷ್ಟು ಪ್ರತಿಭಾವಂತರನ್ನಕ್ಕೆ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಇದೆ 9th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡು ಇದರಲ್ಲಿ. ಆ ಪರೀಕ್ಷೆ ಪಾಸ್ ಮಾಡೋದು ಆಲ್ ಇಂಡಿಯಾ ಲೆವೆಲ್ ಪರೀಕ್ಷೆ. ಆ ಪರೀಕ್ಷೆನ ಅವರು ಅದರಲ್ಲಿ ಪಾಸ್ ಮಾಡಿದರು. ರಾಜ್ಯ ಮಟ್ಟದ ಪ್ರತಿಭಾ ಪರೀಕ್ಷೆ ಅದರಲ್ಲಿ ಕೂಡ ಅವರು ಇದನ್ನು ಮಾಡಿದರು. ಶೈಕ್ಷಣಿಕ ಮತ್ತು ಸಂಶೋಧನಾ ತರಬೇತಿ ಇಲಾಖೆ ಕರ್ನಾಟಕ ಸರ್ಕಾರ ಅಲ್ಲಿ ಅವರ ಇದನ್ನು ಸಾಧನೆಯನ್ನು ತೋರಿಸಿದರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ NIIT ಅಲ್ಲಿ ಪುರಸ್ಕಾರವನ್ನು ಅವರು ಪಡೆದಿದ್ದಾರೆ. ಪಠ್ಯೇತರ ಚಟುವಟಿಕೆಗಳು ಇವ್ರದ್ದು ರಾಷ್ಟ್ರೀಯ ಕೆಡೆಟ್ ಕೋರ್ B ಮತ್ತು C ಪ್ರಮಾಣ ಪತ್ರಗಳ ಹೋಲ್ಡರ್ ಅದು. NCC ಇನ್ ಇಂಜಿನಿಯರಿಂಗ್ NIITK ಸುರತ್ಕಲ್ ಅಲ್ಲಿ ಮಾಡಿ ಪಠ್ಯೇತರ ಭಾಗವಹಿಸಿದರು. ನಂತರ NITK ಸಾಂಸ್ಕೃತಿಕ ಚಟುವಟಿಕೆ ಕ್ಲಬ್ ಸ್ವಯಂ ಸೇವಕರಾಗಿ, ಇಂಜಿನಿಯರಿಂಗ್ NITK ತಾಂತ್ರಿಕ ಉತ್ಸವ ಸಮಿತಿಯ ಬಹುಮಾನ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದರು. ಸಾರ್ವಜನಿಕ ಆಡಳಿತದಲ್ಲಿ ಅವರಿಗೆ ಅಪಾರವಾದ ಅನುಭವ ಇರೋದ್ರಿಂದ ಈ ಒಂದು KS ಪರೀಕ್ಷೆ ಮಾಡಬೇಕು, ರಾಜ್ಯ ಮಟ್ಟದ ಇದನ್ನು ಪಾಸ್ ಮಾಡ್ಕೋಬೇಕು ಅಂಥೇಳಿ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿ ಪ್ರೊಬೇಷನರ್ ಆಫೀಸರ್ ಆಗಿ CID ಇದರಲ್ಲಿ DCR ಈಗ ನಾಗರಿಕ ಹಕ್ಕು ಇದರಲ್ಲಿ ಇದಾಗಿ ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. 3 years, ನಿಮಗಿಂತ 1 ವರ್ಷ 2 ವರ್ಷ ಹಿರಿಯರು ಅಷ್ಟೇ ಇವರು. ಮೇಡಮ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಕೆಲವರು ನೋಡಿರ್ಬೋದು ಮೇಡಮ್ ಅವ್ರದ್ದು ಯೂಟ್ಯೂಬು ಇದೆಲ್ಲ ಬಿಟ್ಟಿರೋದಿನ ನೋಡಿದ್ದೀರಿ ಅಂತ ಅನ್ನಿಸ್ತದೆ. ನೋಡಿಲ್ದೇನಿದ್ರೆ ಈಗ ನಿಮಗೆ ತುಂಬ ಅನುಕೂಲ ಆಯ್ತದೆ, ನೀವೆಲ್ಲ ಪರೀಕ್ಷೆ ತಗೊಂಡಿರೋದು. ಮೇಡಮ್ ಇದು 20 ದಿನ ಆಯಿತು ಮೇಡಮ್ ಶುರುವಾಗಿ. 20 ದಿನದಲ್ಲಿ ನಾವು KPSC ನಡೆಸುವಂಥ ಪರೀಕ್ಷೆಗಳು KS, PDO, FTA, STA, PC, PSI, ಗ್ರಾಮ ಸಹಾಯಕರ ಪರೀಕ್ಷೆಗಳು, ಹೀಗೆ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗಂಗೆ ಒಂದು ಈ ತರಬೇತಿಯನ್ನು ನಾವು 20 ದಿನದಿಂದ ಕೊಡ್ತಾಯಿದ್ದೀವಿ ಮೇಡಮ್. ಇನ್ನೂ 1 ತಿಂಗಳು ನಡೀತದೆ ಮುಂದಕ್ಕೆ. ತಮ್ಮ ಒಂದು ಇದು ಇನ್ನೂ ಹೆಚ್ಚಿಗೆ ಅನುಕೂಲ ಆಗಲಿ ಅಂಥೇಳಿ ನಿಮ್ಗೆಲ್ರಿಗೂ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಮೇಡಮ್ ಅವರ ಇದು ನಿಮಗೆ ಇನ್ಸ್ಪೈರಿಟಿ ಜಾಸ್ತಿ ಇದಾಗ್ತದೆ ಅಂಥೇಳಿ ನಿಮಗೂ ಶುಭ ಕೋರಿ ಮೇಡಮ್ ಅವ್ರನ್ನ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ರಾಣಿ ಅಂತ ಇಂಟ್ರಡ್ಯೂಸ್ ಮಾಡಿದರು ಸರು. ನಾನು 2020 ಬ್ಯಾಚ್ನ DSP KS ಥ್ರೂ ಆಗಿರೋದು, KPSC ಎಕ್ಸಾಮ್ ಥ್ರೂ. ಸೊ ನಿಮಗೆ ಆಲ್ರೆಡಿ ಇವಾಗ ಕ್ಲಾಸಸ್ 20 ಡೇಸಿಂದ ಸ್ಟಾರ್ಟ್ ಮಾಡಿರ್ತಾರೆ. ಯಾವ್ಯಾವ ಕ್ಲಾಸಸ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅದು ಬಿಟ್ಟು ನಿಮಗೆ ಆ್ಯಸ್ ಅ ಬ್ರೇಕ್ ಈಗ ನಿಮಗೆ ಎಕ್ಸಾಮ್ ರಿಲೇಟೆಡ್ ಏನಾದರೂ ಕ್ವೈರೀಸ್ ಇದ್ದರೆ ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ನಿಮಗೆ ಏನು ಆ್ಯಂಗ್ಸೈಟಿ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಸೊ ಎಲ್ಲ ಇಂಟ್ರ್ಯಾಕ್ಟ್ ಮಾಡೋಣ. ಸೊ ಫಸ್ಟ್ ಎಲ್ಲರೂ ಬೇಗ ನಿಮ್ಮದು ಹೆಸರು, ಏನು ಓದಿದ್ದೀರಾ ಪ್ಲಸ್ ಊರು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಸೆಷನಿಗೆ ತೊಗೊಂಡ್ವಿ. ಏನಕ್ಕೆ ಯಾರಿಗಾದ್ರೂ ಗೊತ್ತಿದೆಯಾ ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ? ಇದರಿಂದ ಏನು ಕಲ್ತ್ರಿ ನೀವು?
ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ವಾಟ್ ಯು ಆರ್. ಜಸ್ಟ್ ನೀವು ಇಂಟರ್ವ್ಯೂ ಹಾಲ್ಗೆ ಹೋದಾಗ ಜಸ್ಟ್ 1 ಸೆಕೆಂಡಲ್ಲಿ, ಈವನ್ ಬಿಫೋರ್ ಯು ಓಪನ್ ಯುವರ್ ಮೌತ್, ಯೋರ್ ಮಾರ್ಕ್ಸ್ ಆರ್ ಆಲ್ರೆಡಿ ನೋನ್ ಟು ದ ಇಂಟರ್ವ್ಯೂಯರ್ಸ್ ಅಲ್ವಾ? ಗೊತ್ತಿದೆಯಾ ಇಲ್ವಾ ನಿಮಗೆ ಇದ್ರ ಬಗ್ಗೆ? ಸೊ ಇವಾಗ ನೀವು ಎಲ್ಲರೂ ಹೇಳುವಾಗ ಹೇಳ್ತಾಯಿದ್ರಿ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ದು ಸಕ್ಸಸ್ ರೇಟ್ ಎಷ್ಟಿದೆ? ಹೇಳ್ಬೋದಾ? ಎಷ್ಟು ಜನ ಅಪ್ಲೈ ಮಾಡ್ತಾರೆ KS ಆಗಲಿ UPSC ಆಗಲಿ ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್? ಅಂದಾಜು 5 lakhs ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ? ಸೊ ಲೆಸ್ ದೆನ್ 1% ಅಲ್ವಾ? ಸೊ ಇಷ್ಟು ಜನದಲ್ಲಿ ನೀವೆಲ್ಲರೂ ಇಂಟ್ರ್ಯಾಕ್ಟ್ ಮಾಡಿದ್ರಲ್ಲ, ಬೇರೆಯವರು ಹೇಳುವಾಗ ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ರಿ, ಎಷ್ಟು ಜನ ಸುಮ್ಮನೆ ಇದ್ರಿ, ಅಥವಾ ನೀವು ಹೇಳುವಾಗ ನೀವು ಯಾವಾಗ ಮೈಂಡ್ಫುಲ್ ಆಗಿದ್ರಿ? ಸೊ ಲೆಸ್ ದೆನ್ 1%. ಇಲ್ಲೂ ಅಷ್ಟೇ, ಲೆಸ್ ದೆನ್ 1% ವಿಲ್ ಎನಿವೇರ್. ಇಟ್ ಈಸ್ ನಾಟ್ ಲೈಕ್ ನಿಮ್ಮಲ್ಲಿ ಏನು ಕೊರತೆ ಇದೆ ಅಥವಾ ಇನ್ನೊಂದು ಅಂತ ಅಲ್ಲ. ಒನ್ಸ್ ಯು ಸ್ಟಾರ್ಟ್, ಎಲ್ಲರೂ ವೆನ್ ಪೀಪಲ್ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್, ಎಲ್ಲರೂ ಝೀರೋಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇವಾಗ 20 days ಆಯಿತು ನಿಮಗೆ ಬಂದು, ಯಾರೆಲ್ಲಾದರೂ ಒಬ್ಬರಲ್ಲಾದರೂ ಏನಾದರೂ ಅನಿಸ್ತಾ ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಇದೆ, ನಾನು ಈ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ನನಗೆ ಇದ್ರ ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀನಿ, ಅಪ್ಲೈ ಮಾಡುವಾಗ ನಾನು ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀನಿ. ಕಂಪ್ಲೀಟ್ ನೀವು ಪ್ರಿಪ್ರೇಷನ್ ಯಾವಾಗ ನಿಮ್ಮದು ಕಂಪ್ಲೀಟಾಗಿ ಅನಿಸೋದು ಅಂತಂದರೆ ವೆನ್ ಯು ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಸ್ಟೆಪ್. ನಿಮ್ಮ ಇಂಟರ್ವ್ಯೂಗೆ ನೀವು ಪ್ರಿಪೇರ್ ಆಗಿದ್ದೀರಾ, ನಿಮ್ಮ ಹೆಸರನ್ನ ನೀವು ಕರೆಕ್ಟಾಗಿ ಹೇಳ್ತೀರಾ, ನಿಮ್ಮ ಊರನ್ನ ನೀವು ಕರೆಕ್ಟಾಗಿ ಹೇಳ್ತೀರಾ, ನೀವು ಮೈಂಡ್ಫುಲ್ಲಾಗಿ, ಈವನ್ ಎನಿವೇರ್ ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ, ನಿಮ್ಮ PSI ಇದ್ದರೆ ಫಿಸಿಕಲ್ ಟೆಸ್ಟ್ ಆಗಲಿ, ಯೋರ್ ಮೈಂಡ್ಫುಲ್ನೆಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅಷ್ಟೇ ಡಿಟರ್ಮೈನ್ ಆಗೋದು ವೆದರ್ ಯು ವಿಲ್ ಕ್ಲಿಯರ್ ದ ಎಕ್ಸಾಮ್ ಆರ್ ನಾಟ್ ಅಂತ. ಸೊ ದಟ್ ಪರ್ಟಿಕ್ಯುಲರ್ ಟೈಮ್, ದಟ್ ಪರ್ಟಿಕ್ಯುಲರ್ ಡೇ ನಿಮ್ಮದು ಹೇಗಿತ್ತು? ಪ್ರಿಪ್ರೇಷನ್ ಈಸ್ ಡೆಫಿನೆಟ್ಲಿ 99%. ಅಟ್ಲೀಸ್ಟ್ 1% ಯೋರ್ ಮೈಂಡ್ಫುಲ್ನೆಸ್ ವಿಲ್ ಮ್ಯಾಟರ್. ನಿಮ್ಮ ಎಕ್ಸಾಮಲ್ಲಿ ನಿಮಗೆ ಕೊಡೋವಂಥ ಪ್ರಿಲಿಮ್ಸ್ ಕ್ವೆಶ್ಚನಲ್ಲಿ ಔಟ್ ಆಫ್ 4 choices ಯು ವಿಲ್ ಹ್ಯಾವ್ ಟು ಪಿಕ್ ಅಪ್ ಓನ್ಲಿ 1. ಯು ಹ್ಯಾವ್ ಟು ಬಿ ರಿಯಲಿ ಆಬ್ಜೆಕ್ಟಿವ್. ಆ್ಯಂಡ್ ನಿಮ್ಮ ಮೇನ್ಸ್ ಬಂದಾಗ ಟು ದ ಪಾಯಿಂಟ್, ಟು ದ ಕ್ವೆಶ್ಚನ್, ನಿಮಗೇನು ಗೊತ್ತಿದೆ ಅದನ್ನು ಆನ್ಸರ್ ಮಾಡೋದಲ್ಲ. ನಾ ಏನು ಹೇಳಿದೆ, ನಿಮ್ಮ ಹೆಸರು, ನಿಮ್ಮ ಊರು, ನೀವೇನು ಓದಿದ್ದೀರಾ, ನೀವೇನಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ, ಎಷ್ಟು ಜನ ಕಂಪ್ಲೀಟಾಗಿ ಅದನ್ನು ಹೇಳಿದ್ರಿ ಅಲ್ವಾ? ಅದರಲ್ಲಿ ಎಷ್ಟು ಜನಕ್ಕೆ ನೀವು ಇವಾಗ ನೀವು PSIಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ KPSCಗೆ ಪ್ರಿಪೇರ್ ಆಗ್ತಿದ್ದೀರಾ, UPSC ಪ್ರಿಪೇರ್ ಆಗ್ತಿದ್ದೀರಾ, ಎಷ್ಟು ಜನ ಒಂದು ಸತಿ ಅದ್ರದ್ದು ನೋಟಿಫಿಕೇಷನ್ ತೆಗೆದು ಕಂಪ್ಲೀಟಾಗಿ ಓದಿದ್ದೀರಾ, ಅದರ ಕ್ರೈಟೀರಿಯಾ ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ? ಗುಡ್ ನಂಬರ್ ಇದೆ. ಬಟ್ ನಾವು ಓದುವಾಗ ಇದು ಯಾವುದೂ ಮಾಡ್ತಾ ಇರಲಿಲ್ಲ. ಜಸ್ಟ್ ಬರ್ತಾ ಇದ್ದರು, ಕ್ಲಾಸ್ ಏನೋ ಮಾಡ್ತಾಯಿದ್ರು, ಏನೋ ಕೇಳಿಸ್ಕೊತೀವಿ, ಏನೋ ಹೋಗ್ತೀವಿ, ಆ ಥರ ಮೈಂಡ್ಸೆಟ್ಟಲ್ಲಿದ್ದರೆ ದಯವಿಟ್ಟು ಯಾರ್ದು ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಓನ್ಲಿ ವೆನ್ ಯು ಆರ್ ಆಬ್ಜೆಕ್ಟಿವ್, ಓನ್ಲಿ ವೆನ್ ಯು ಆರ್ ರ್ಯಾಷನಲ್, ಓನ್ಲಿ ವೆನ್ ಯು ಆರ್ ಮೈಂಡ್ಫುಲ್. ಆ್ಯಂಡ್ ಆ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಇವಾಗ ನಿಮ್ಗೆ ಇನ್ನೊಂದು 3 monthsಲ್ಲಿ ಎಕ್ಸಾಮ್ ಇದೆ ಅಂತ ಅಂದರೆ, ಆ 3 monthsಲ್ಲಿ ಕಂಪ್ಲೀಟಾಗಿ ನೀವು ಮಲಗಿದ್ರು, ಎದ್ರು, ಏನು ಮಾಡಿದ್ರೂ ಕೂಡ, ಇಫ್ ಯು ಆರ್ into it only, you will be able to clear. Only when you have given your 100% ನಿಮಗೆ ಮಾಡಲಿಕ್ಕಾಗೋದು. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಫ್ರಮ್ ದಿಸ್ ಆ್ಯಕ್ಟಿವಿಟಿ. ನಾನೇನು ನಿಮ್ಮೆಲ್ಲರ ಹೆಸರು ನೆನ್ಪಿಟ್ಕೊಳ್ತೀನಿ ಅಂತ ಅಲ್ಲ, ಅಥವಾ ನಿಮಗಾಗಲಿ ಯಾರ್ದಾದ್ರೂ ಹೆಸರು ನೆನಪಿರುತ್ತೆ ನಿಮಗೆ ಎಲ್ಲ ನೆನ್ಪಿಟ್ಕೊಳ್ಬೇಕು ಅಂತ ಅಲ್ಲ. ಪರ್ಟಿಕ್ಯುಲರ್ಲಿ ಸಮ್ ಪೀಪಲ್ ವರ್ ರಿಯಲಿ ಗುಡ್ ಇನ್ ದರ್ ಇಂಟ್ರೊಡಕ್ಷನ್. ಸೊ ಆ ಥರ ನೀವು ಇವಾಗ ಇಲ್ಲದೆ ಇದ್ರೂ ಮುಂದೆ ಡೆವಲಪ್ ಆಗಬೇಕು ಅಂತ ನೋಡ್ಕೊಳ್ಳಿ. ಇಫ್ ಐ ಹ್ಯಾವ್ ಟು ಟೆಲ್ ಯು, ಐ ಆಲ್ವೇಸ್ ಆಸ್ಪೈರ್ ಟು ಬಿ ಎ ಸಿವಿಲ್ ಸರ್ವೆಂಟ್ ಫ್ರಮ್ ಮೈ ಸ್ಕೂಲ್ ಡೇಸ್. ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೆ. ಮೈ ಬೆಸ್ಟ್ ಥಿಂಗ್ ಐ ಕುಡ್ ಡೂ ವೆನ್ ಐ ವಾಸ್ ಇನ್ ಹೈ ಸ್ಕೂಲ್ ಇಸ್ ಟು ಸ್ಟಡಿ ವೆಲ್, ಗೆಟ್ ಗುಡ್ ಮಾರ್ಕ್ಸ್ ಆ್ಯಂಡ್ ಕ್ಲಿಯರ್ ಮೈ ಎಕ್ಸಾಮ್ಸ್. ಸೊ ಅದು ನನ್ನದು ಇತ್ತು. ಆ್ಯಂಡ್ ಐ ಹ್ಯಾಡ್ ರಿಯಲಿ ವೆರಿ ಗುಡ್ ಕ್ಲಾರಿಟಿ. ಐ ನ್ಯೂ ದಟ್ ಯು ನೀಡ್ ಟು ಡೂ ಎನಿ ಡಿಗ್ರಿ to be eligible to write a KPSC or UPSC exam anta. So I wanted to do the best and fastest degree I can do. Nanige even if I don't clear KPSC or UPSC anta andre, I should be able to sustain. So I went on to do my engineering aad takshana my parents were also
telling me to go, and in fact ನಾನು ಇಂಜಿನಿಯರಿಂಗ್ ಆದಾಗ ಕಂಪ್ಲೀಟ್ಲಿ ಡೈವರ್ಟ್ ಆಗಿದೆ. ಐ ವಾಂಟೆಡ್ ಟು ಡೂ MS and pursue my ಮಾಸ್ಟರ್ಸ್ ಡಿಗ್ರಿ ಇನ್ US. but then ಈ ಏಜ್ ಏನಿರುತ್ತಲ್ಲ ನಿಮ್ಮ 5-10 years after your degree, this is the peak time. You will be in your early 20s or late 20s, and this is the peak time that you will be preparing. So it was the same thing with me. Immediately after my engineering, I went to Delhi for coaching. 6 months ಇದ್ದೆ ನಾನು. ಅಲ್ಲಿಂದ ಬಂದ ತಕ್ಷಣ KPSC ಕಾಲ್ ಮಾಡಿದರು 2015 ಜಾನ್ವರಿನಲ್ಲಿ, 14 ಬ್ಯಾಚ್ದು. ಸೊ ಐ ಅಪ್ಲೈಡ್. ನನ್ನ ಶೆಡ್ಯೂಲ್ ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ UPSC ಕೋಚಿಂಗ್ ಹೋದಾಗ, ಮಾರ್ನಿಂಗ್ ಅಗೇನ್ ವಿ ಯೂಸ್ ಟು ಗೆಟ್ ಅಪ್ ಎಟ್ 7 o'clock ಕ್ಲಾಸ್ ಇರ್ತಿತ್ತು. ಐ ಹ್ಯಾಡ್ ಟು ಟೇಕ್ ಎ ಮೆಟ್ರೋ, ಗೋ ದೇರ್, ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ, ಬರ್ತಿದ್ವಿ. 4 hours ಕ್ಲಾಸ್ ಇರ್ತಿತ್ತು ಅಷ್ಟೇ. ಆಫ್ಟರ್ ದಟ್ ವೆನ್ ವಿ ಕಮ್ ಬ್ಯಾಕ್ ಅಗೇನ್ ಇಟ್ ಈಸ್ ಆಲ್ ಅಬೌಟ್ ಬರೀ ಕ್ಲಾಸಿಂದನೇ ಎಲ್ಲ ಆಗುತ್ತೆ ಅಂತ ಅಲ್ಲ, ಅಥವಾ ಬರೀ ನಿಮ್ಮ ಸೆಲ್ಫ್ ಸ್ಟಡಿಯಿಂದನೇ ಎಲ್ಲ ಆಗುತ್ತೆ ಅಂತ ಅಲ್ಲ. ಯು ವಿಲ್ ಗೆಟ್ ಎ ಡೈರೆಕ್ಷನ್ ಇನ್ ಯೋರ್ ಕ್ಲಾಸಸ್. ಸೊ ಅದನ್ನು ನೀವು ವಾಪಸ್ ಮನೆಗೆ ಬಂದುಬಿಟ್ಟು ವಾಟ್ ಎವರ್ ದೆ ಟೆಲ್, ಪರ್ಟಿಕ್ಯುಲರ್ಲಿ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅನ್ನುವಾಗ ಈಚ್ ಡೇ ನಾನು ಈ ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ, ಅಥವಾ ಅವ್ರ ಕ್ಲಾಸಲ್ಲಿ ಏನು ಹೇಳಿರ್ತಾರೆ ಅದನ್ನು ನಾನು ರಿವೈಸ್ ಮಾಡ್ತೀನಿ. ವೇರಿಯಸ್ ಸೋರ್ಸಸ್ ಹೇಳಿರ್ತಾರೆ, ಅದರಲ್ಲಿ ನಾನು ಓದ್ಬಿಟ್ಟು, ಇವಾಗ NCERT ಹೇಳ್ತಾರೆ ಎಲ್ಲರಿಗೂ. ಯೋರ್ ಡೈಲಿ ಶೆಡ್ಯೂಲ್, ನನ್ನ ಡೈಲಿ ಶೆಡ್ಯೂಲ್ ಹಾಗಿತ್ತು. ಕ್ಲಾಸಸ್ ಇರುವಾಗ ಇಟ್ ವಿಲ್ ಬಿ ಡಿಫ್ರೆಂಟ್, ವೆನ್ ಯು ಹ್ಯಾವ್ ಎನ್ ಎಕ್ಸಾಮ್ ಇಟ್ ವಿಲ್ ಬಿ ಡಿಫ್ರೆಂಟ್. ಕ್ಲಾಸಸ್ ಇರುವಾಗ 4 hours ಕ್ಲಾಸ್ ಆಗ್ತಿತ್ತು, ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಫ್ ಆನ್ ಅವರ್ ಯು ಶುಡ್ ನೋ ಟು ಟೇಕ್ ರೆಸ್ಟ್ಸ್ ಇನ್ ಅ ವೆರಿ ಶಾರ್ಟ್ ಟೈಮ್ ದಟ್ ಯು ಗೆಟ್. ಹಾಫ್ ಆನ್ ಅವರ್ 20 minutes ನ್ಯಾಪ್ ವಿಲ್ ರೀಎನರ್ಜೈಸ್ ಯು. ನಿಮ್ಮ ಡೈಲಿ ಶೆಡ್ಯೂಲಲ್ಲಿ ಇವಾಗ ನನ್ನ ಕ್ಲಾಸಸ್ ಆದಮೇಲೆ ಬಂದ ತಕ್ಷಣ ಊಟ ಮಾಡಿ, ಅಥವಾ ಊಟಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಊಟ ಮಾಡಿ ಎದ್ದು ಅಗೇನ್ ಫ್ರಮ್ 2 o'clock ಟಿಲ್ ಈವ್ನಿಂಗ್ 5 o'clock ತನಕ ಯು ಶುಡ್ ಹ್ಯಾವ್ ಸ್ಲಾಟ್ಸ್. 2 hours 3 hours ಸ್ಲಾಟ್ಸ್ ಮಾಡ್ಕೋಬೇಕು, ಡಿಪೆಂಡಿಂಗ್ ಆನ್ ಯೋರ್ ಬ್ರೇಕ್ಸ್ ಆ್ಯಂಡ್ ಯೋರ್ ಇದು ನೀವು ಅದನ್ನು ಮಾಡ್ಕೊಳ್ಬೇಕು. ಸೊ ಈವ್ನಿಂಗ್ ಟಿಲ್ 5 o'clock ವಿ ಯೂಸ್ ಟು ಸ್ಟಡಿ, ಆ್ಯಂಡ್ ದೆನ್ 5-5:30 ವಿ ಯೂಸ್ ಟು ಗೆಟ್ our tea. So ನಾನು ನನ್ನ ರೂಮ್ಮೇಟ್ಸ್ ವಿ ಯೂಸ್ ಟು ಗೆಟ್ our snacks, have that, and again from 5:30 till 8:30 ವಿ ಯೂಸ್ ಟು 8:30ಗೆ ನಮ್ಮ ಲಂಚ್ ಇರ್ತಿತ್ತು, ಡಿನ್ನರ್ ಇರ್ತಿತ್ತು. ಸೊ ಆಫ್ಟರ್ ಡಿನ್ನರ್ ಅಗೇನ್ 9 to 11 o'clock ವಿ ಯೂಸ್ ಟು ಸ್ಲೀಪ್. ದಿಸ್ ವಾಸ್ ಮೈ ಕ್ಲಾಸ್ ಟೈಮ್ ಸ್ಟ್ರಕ್ಚರ್. ಅದೇ ನನಗೆ ಎಕ್ಸಾಮ್ಸ್ ಇರುವಾಗ ವೆನ್ ದೇ ಸ್ಟಾರ್ಟೆಡ್ ಕಾಲ್, ಯು ಶುಡ್ ಹ್ಯಾವ್ ಡಿವೈಸ್ಡ್ ಮೆಕ್ಯಾನಿಸಮ್ಸ್ ಲೈಕ್ ದಿಸ್. ನಾನು ಬೆಳಗ್ಗೆ ಅಗೇನ್ ದೋ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಕೋಚಿಂಗ್ ಇನ್ ಡೆಲ್ಲಿ, ನಾನು KPSCಗೆ ಅಂತ ಹೇಳಿಬಿಟ್ಟು ಮೈಸೂರಲ್ಲೇ ಸ್ಟಾರ್ಟ್ ಮಾಡಿದೆ. ಐ ಹ್ಯಾಡ್ ಕಮ್ ಬ್ಯಾಕ್ ಟು ಮೈಸೂರಲ್ಲಿ ಅಟ್ ದಟ್ ಟೈಮ್ ಅಷ್ಟೊಂದು ಕೋಚಿಂಗ್ ಸೆಂಟರ್ಸ್ ಇರಲಿಲ್ಲ. ಸೊ ದ್ಯಾಟ್ ಕಾಂಪಿಟೇಷನ್ ತ್ರಿಶೂಲ್ ಅಂತ ಹೇಳಿ ಒಂದು ಕ್ಲಾಸಸ್ ಮಾಡ್ತಿದ್ರು. ಅವರು ಬೆಳಗ್ಗೆ 6 o'clockಗೆ ಕ್ಲಾಸ್ ಮಾಡ್ತಿದ್ರು. ಐ ಶುಡ್ ಗೆಟ್ ಅಪ್ ಎಟ್ 5 o'clock ಅನ್ನೋ ರೀಸನ್ಗೆ ನಾನು ಐ ಎನ್ರೋಲ್ಡ್ ಟು ದಟ್ ಕ್ಲಾಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾನು ಸೆಂಟ್ರಲ್ ಸಿಲೆಬಸ್ಸಲ್ಲಿ ಓದಿದ್ರಿಂದ ಸ್ಟೇಟ್ ಇಶ್ಯೂಸ್ ನಂಗೆ ಅಷ್ಟೊಂದು ಗೊತ್ತಿರ್ತಿರ್ಲಿಲ್ಲ. ಸೊ ಹಾಗಾಗಿ KPSCಗೆ ಓರಿಯೆಂಟ್ ಆಗಲಿಕ್ಕೆ ನಾನು, ಸೊ ನೀವು ಯಾವುದೇ ಕ್ಲಾಸ್ ಅಥವಾ ಕೋಚಿಂಗ್ ಹೋದಾಗ ಯು ಶುಡ್ ಹ್ಯಾವ್ ದ ಪರ್ಪಸ್. ನನಗೆ ಇದರಿಂದ ಏನು ಸಿಗುತ್ತೆ, ಸುಮ್ಮನೆ ಏನೋ ಕ್ಲಾಸ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಏನೋ ಕೋಚಿಂಗ್ ಇದೆ, ಫ್ರೀ ಇದೆ, ಆ ಥರ ಹೋಗೋದಕ್ಕಿಂತ ನಿಮಗೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ, ಏನು ಬೆನಿಫಿಟ್ ಬರ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಹೋಗಬೇಕು. ಸೊ ಮಾರ್ನಿಂಗ್ ಐ ಯೂಸ್ ಟು ರೆಗ್ಯುಲರ್ಲಿ ವೇಕಪ್ ಎಟ್ 5 o'clock, ಗೆಟ್ ರೆಡಿ, ಕಮ್ ಟು ಕ್ಲಾಸ್, ಫಿನಿಶ್ 1 or 2 hours ಕ್ಲಾಸ್ ಇರ್ತಿತ್ತು. ಅದು ಮುಗಿದ್ಮೇಲೆ ಹ್ಯಾವ್ ಬ್ರೇಕ್ಫಾಸ್ಟ್, ದೆನ್ 3 hours ಸ್ಲಾಟ್, 10 to 1 o'clock ಐ ಯೂಸ್ ಟು ಸ್ಟಡಿ. 1 ಆದಮೇಲೆ ಇನ್ ಬಿಟ್ವೀನ್ ಯು ಕ್ಯಾನ್ ಟೇಕ್ 5 minutes ಬ್ರೇಕ್, ಬಿಕಾಸ್ ಆಲ್ವೇಸ್ ನೀವು ಒಂದೇ ಸ್ಟ್ರೆಚ್ಚಲ್ಲಿ ಓದ್ತಾ ಇರುವಾಗ ಇಟ್ ಈಸ್ you must have heard, you can only concentrate fully only for 21 minutes. 10 to 1 you should have a slot, and have a break for lunch, and in between you rest ಮಾಡಿ 1/2 an hour 45 minutes. Again from 2 to 5 you have a slot, because ನೀವು 3 hours ಓದ್ತಿದ್ದೀರಾ ಅಂತ ಅಂದರೆ ಎಫೆಕ್ಟಿವಿಟಿ ವಿಲ್ ಬಿ ಓನ್ಲಿ ಫಾರ್ 2 hours. ಸೊ ಮಿನಿಮಮ್ 6 hours ನೀವು ಡೈಲಿ ಯಾವುದೇ ಎಕ್ಸಾಮ್ಗೆ ಮಿನಿಮಮ್ 6 hours. ನಾನು ಕೆಲವ್ರು ಹೇಳ್ತಾರೆ 15 hours ಓದ್ತೀವಿ, 16 hours ಓದ್ತೀವಿ. ದಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಈವನ್ ಇಫ್ ಯು ಆರ್ ಡೂಯಿಂಗ್ ದಟ್, ಇಟ್ ಈಸ್ ನಾಟ್ ಓನ್ಲಿ ರೀಡಿಂಗ್ ಬುಕ್ಸ್ ಆ ಥರ ಇರೋದಿಲ್ಲ. ಯು ವುಡ್ ಹ್ಯಾವ್ ಸೀನ್ ಸಮ್ ಕ್ಲಾಸಸ್ ಆರ್ ಎಂಥದ್ದು ಯೂಟ್ಯೂಬ್ ವೀಡಿಯೋಸ್, ಲೆಕ್ಚರ್ಸ್ ಆ ಥರ ನೋಡಿರ್ತೀರ, ಇನ್ಕ್ಲೂಡಿಂಗ್ ಆಲ್ ದಟ್ ವಿತ್ ಡಿಸ್ಕಷನ್ಸ್ ವಿತ್ ಯೋರ್ ಫ್ರೆಂಡ್ಸ್, ಇನ್ಕ್ಲೂಡಿಂಗ್ ಆಲ್ ದಟ್ 15-16 hours ಅಂದರೆ ಇಟ್ ಈಸ್ ಅಗ್ರಿಯಬಲ್. ಬಟ್
let me tell you practically, nobody will be able to study continuously for 15 hours or 16 hours. Practically, it is 6 to 8 hours. Exam bandirvaga, maybe you will stretch till 12 hours. In exam in one vara ide, 1 month ide annovaga, you might be stretching, cutting down on your rest time and stretching. But let me tell you, it is very important to rest also. Naan helbekantandre, when I was writing my KPSC mains alla, I had fever. I had high fever. Even then, I used to, andre, we have to in that moment. So, ಆ ಲೆವೆಲಿಗೆ ನೀವು ಪ್ರಿಪೇರ್ ಆಗಿರುವಾಗ ಯು ವಿಲ್ ಡೆಫಿನೆಟ್ಲಿ ಸ್ಟ್ರೆಚ್. ಬಟ್ ಆ ಟೈಮಲ್ಲಿ ನಿಮಗೆ ಬೇರೆ ಟೈಮಲ್ಲಿ ಈ ಶೆಡ್ಯೂಲ್ ಎಲ್ಲ ನೀವು ಫಾಲೋ ಮಾಡಲಿಕ್ಕಿರುತ್ತೆ. ಬೇರೆ ಟೈಮಲ್ಲಿ ಎನಿ ಟೈಮ್ ಯು ಗೆಟ್ ಅಪ್, ಯು ವಿಲ್ ಬಿ ಸ್ಟಡಿಂಗ್, ಯು ಸ್ಲೀಪ್, ಯು ವಿಲ್ ಬಿ ಸ್ಟಡಿಂಗ್, ಆ ಥರ. ಬಿಕಾಸ್ ಈವನ್ ಇಫ್ ಯು ಆರ್ ಸ್ಲೀಪಿಂಗ್, ಯುವರ್ ಮೈಂಡ್ ವಿಲ್ ಬಿ ಪ್ರೊಸೆಸಿಂಗ್ ವಾಟ್ ಯು ಹ್ಯಾವ್ ಸ್ಟಡೀಡ್. ಸೊ ಆ ರೆಸ್ಟ್ ಪೀರಿಯಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವೆನ್ ಯು ಸ್ಟಡಿಂಗ್ ಅಲ್ಲ, ಯು ಶುಡ್ ಬಿ ಸ್ಟಡಿಂಗ್ ಮೈಂಡ್ಫುಲಿ. ಇಟ್ಸ್ ನಾಟ್ ಲೈಕ್ ನೀವು ಫೋನ್ ಇಟ್ಕೊಂಡಿರ್ತೀರಾ, ಓದ್ತಾ ಇರ್ತೀರಾ, ಇನ್ನೊಂದು ಯಾವುದೋ ಯೂಟ್ಯೂಬ್ ಇದು ಅರ್ಥ ಆಗಲಿಲ್ಲ, ನಾನು ChatGPTಯಲ್ಲಿ ನೋಡ್ಕೊಳ್ಳೋಣ ಬಿಡು. ದಟ್ ಈಸ್ ನಾಟ್ ದ ವೇ. ಯು ಹ್ಯಾವ್ ಟು ಸ್ಟಡಿ ದ ವೇ ವಿ ಯೂಸ್ ಟು ಸ್ಟಡಿ ಇನ್ ಸ್ಕೂಲ್ಸ್ ಅಲ್ಲ. ಟೆಕ್ಸ್ಟ್ ಬುಕ್ಸಲ್ಲಿ ನೀವು ಯಾವ ಥರ ನಿಮಗೆ ಪಾಠ ಮಾಡಿ, ಒಂದು ಸತಿ ನೀವು ಕ್ಲಾಸಲ್ಲಿ ಕೇಳೋದನ್ನು ಮನೆಗೆ ಹೋಗ್ಬಿಟ್ಟು ಹೆಂಗೆ ಹೋಮ್ವರ್ಕ್ ಮಾಡಿಕೊಂಡು ಬರೆದು ನೀವು ಕೇಳ್ತಾಯಿದ್ರಿ. Nothing, no AI can replace that system, because only when you study, only when you read books, you will think over it. When somebody else tells, or when you watch videos, you'll not be thinking. So ನಿಮ್ಮ ಮೈಂಡಲ್ಲಿ ನಿಮ್ಮ ಒರಿಜಿನಾಲಿಟಿ ನಿಮ್ಮ ಆನ್ಸರ್ಸ್ನಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂತ ಅಂದರೆ, ಇಟ್ ಈಸ್ ಓನ್ಲಿ ವೆನ್ ಯು ಸ್ಟಡಿ ಬುಕ್ಸ್, ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್, ನ್ಯೂಸ್ ಪೇಪರ್ಸ್. ಆ್ಯಂಡ್ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಮಂತ್ಲಿ ಮ್ಯಾಗ್ಝಿನ್ಸ್ ಬರುತ್ತೆ, ಅದನ್ನು ಓದಿದರೆ ಸಾಕು. ಡೈಲಿ ನೀವು ನ್ಯೂಸ್ ಪೇಪರ್ಸ್ ಓದ್ಬಿಟ್ಟು ಅಟ್ ದ ಎಂಡ್ ಆಫ್ ದ ಮಂತ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ದ ಮ್ಯಾಗ್ಝಿನ್, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಬಟ್ ಬರೀ ನಾನು ನ್ಯೂಸ್ ಪೇಪರ್ ಓದೋದಿಲ್ಲ, ದಿನ ನಾನು ಯಾವುದೋ ಒಂದು ಮಂತ್ಲಿ ಮ್ಯಾಗ್ಝಿನ್ ಎಕ್ಸಾಮ್ ಟೈಮಲ್ಲಿ ಓದ್ತೀನಿ, ಇಟ್ ವಿಲ್ ನಾಟ್ ವರ್ಕ್. ಫಸ್ಟ್ ಕ್ವೆಶ್ಚನ್ ಇಸ್ ಮೈಂಡ್ಫುಲ್ನೆಸ್ ಅಂತಂದರೆ ಏನು? ನಾವು ಇವಾಗ ಓದ್ತಾ ಇರ್ತೀನಿ, ನಾನು ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ವೋ, ನಾನು ಏನಕ್ಕೆ ಓದ್ತಾ ಇದ್ದೀನೋ, ಇಷ್ಟೊಂದು ಸಿಲೆಬಸ್ ಇದೆ, ಹೇಗೆ ನಾನು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ, ಈ ಥರ ಥಾಟ್ಸ್ ನಮಗೂ ಬಂದಿದೆ, ಇಲ್ಲ ಅಂತ ಅಲ್ಲ. ಬಟ್ ನಾನು ಹೇಳಿದ್ನಲ್ಲ, ವಾಟ್ ಐ ಯೂಸ್ ಟು ಡೂ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನಗೇನಿತ್ತು, ಇಫ್ ಐ ಆಮ್ ಪ್ರಿಪೇರಿಂಗ್ ಫಾರ್ UPSC, ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾನು UPSCಗೆ ಒಂದು ಅಟೆಂಪ್ಟಲ್ಲೂ ನಾನು ಪ್ರಿಪೇರ್ ಆಗೋಕ್ಕಾಗಲಿಲ್ಲ, ಬಿಕಾಸ್ ಎವ್ರಿ ಟೈಮ್ ಇಟ್ ಯೂಸ್ ಟು ಕ್ಲಾಶ್ ವಿತ್ ಮೈ KPSC. ಸೊ and I started working after my first KPSC mains 2015 ಏನಿತ್ತು, ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಆ್ಯಂಡ್ ಮೇನ್ಸ್ ಐ ಟೋಲ್ಡ್ ಯು ಐ ಹ್ಯಾಡ್ ನಾಟ್ ಪ್ರಿಪೇರ್ಡ್. ಐ ಡಿಂಟ್ ನೋ ಮಚ್ ಆಫ್ ಕರ್ನಾಟಕ ಇಶ್ಯೂಸ್. ಸೊ ನನಗೆ ವಿತಿನ್ ದ 2.5 months ಟೈಮ್ ಏನಿತ್ತು, ಐ ಕುಡೆಂಟ್ ಆ್ಯಕ್ಚುಲಿ. ಕನ್ನಡ ಕೂಡ ನಾನು ಆ ಟೈಮಿಗೆ ಫಸ್ಟ್ ಬರೆದು ನಾನು ಆವಾಗಲೇ ಕಲ್ತಿದ್ದು ಕಂಪಲ್ಸರಿ ಪೇಪರ್ಗೆ. ಸೊ ಫಸ್ಟ್ ಟೈಮ್ ನಾನು ಕ್ಲಿಯರ್ ಆಗಲಿಲ್ಲ. ಆಪ್ಷನಲ್ ಮಾರ್ಕ್ಸ್, ಐ ಥಾಟ್ ಆಪ್ಷನಲ್ ಏನಾದರೂ ಕಮ್ಮಿ ಆಗಿರ್ಬೋದು ಅಂತ. ಬಟ್ ಇಟ್ ವಾಸ್ ನಾಟ್ ದ್ಯಾಟ್. ಮೈ essay ವಾಸ್ ನಾಟ್ ಗುಡ್. ಇಟ್ ವಾಸ್ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅಗೇನ್. ಸೊ ಮೈಂಡ್ಫುಲ್ನೆಸ್ ಅಂತ ಏನಂತ ಅಂದರೆ, ಇಫ್ ಯು ಆರ್ ಸ್ಟಡಿಂಗ್ ನೌ, ಈ ಟಾಪಿಕ್ ನೀವು ಓದ್ತಾ ಇದ್ದೀರಾ, ಡೋಂಟ್ ಲುಕ್ ಎಟ್ ದ ಟೈಮ್ ವೆನ್ ಯು ಸ್ಟಡಿಂಗ್ ಅ ಟಾಪಿಕ್. ಇಫ್ ಯು ಹ್ಯಾವ್ ಪ್ಲ್ಯಾಂಡ್, ನಾನು NCERT 6th standard ಫಸ್ಟ್ ಚಾಪ್ಟರ್ ಅವರ್ ಅರ್ತ್ ಏನಿದೆ ಅದನ್ನು ನಾನು ಮುಗಿಸ್ಬೇಕು ಅಂತ ಇದ್ದರೆ, ನೋ ಮ್ಯಾಟರ್ ವಾಟ್, ಸಮ್ ಪೀಪಲ್ ವಿಲ್ ಬಿ ಏಬಲ್ ಟು ಫಿನಿಶ್ ಇಟ್ ವಿತಿನ್ half an hour, ಸಮ್ ಪೀಪಲ್ ಮೈಟ್ ಟೇಕ್ 1 hour, ಕೆಲವರು ಹೋಲ್ ಡೇ ತಗೊಳ್ಬೋದು, ಡಿಪೆಂಡಿಂಗ್ ಆನ್ ವಾಟ್ ದೇರ್ ಬ್ಯಾಕ್ಗ್ರೌಂಡ್ ಆರ್ ನಾಲೆಡ್ಜ್ ಆರ್ ವಾಟ್ ಎವರ್ ಇಟ್ ಇಸ್. ಬಟ್ ಯುವರ್ ಏಮ್ ಶುಡ್ ಬಿ ಟು ಫಿನಿಶ್ ಇಟ್. ಅದು 2-3 days ಆದ್ರೂ ಯು ಶುಡ್ ಫಿನಿಶ್ ಇಟ್. ಸೊ ವಾಟ್ ಯು ಹ್ಯಾವ್ ಪ್ಲ್ಯಾಂಡ್ ಅಲ್ಲ. ಸೊ ವೆನ್ ಯು ಪ್ಲ್ಯಾನ್ ಯುವರ್ ಶೆಡ್ಯೂಲ್, ಇವಾಗ ಮೈ ಸಜೆಷನ್ ಇಸ್ ಯು ಸ್ಟಡಿ ಎವ್ರಿ ಸಬ್ಜೆಕ್ಟ್ at least 1 hour each. Major subject you will need for any competitive exam is polity, geography, economy and history. So idishtunu kuda basic things for any competitive exam you will need it. So 1 hour iddu 1 hour each ನಿಮ್ಮ NCERT ಇಂದ ಸ್ಟಾರ್ಟ್ ಮಾಡ್ತಿರೋ ಅಥವಾ ಸ್ಟೇಟ್ ಸಿಲೆಬಸ್ ಬುಕ್ಕಿಂದ ಸ್ಟಾರ್ಟ್ ಮಾಡ್ತಿರೋ, ಇನ್ ಎನಿ ಲ್ಯಾಂಗ್ವೇಜ್ ದಟ್ ಯು ಆರ್ ಕಂಫರ್ಟಬಲ್. ಇನಿಷಿಯಲ್ ಫೇಸಲ್ಲಿ ಯು ವಿಲ್ ಹ್ಯಾವ್ ಟು ಡೂ ಇಟ್. ಲೇಟರ್ ಆನ್ ವೆನ್ ಯು ಹ್ಯಾವ್ ಡನ್ 1 round ಆಫ್ ಕೋಚಿಂಗ್ ಅಥವಾ 1 round ಆಫ್
ಬೇಸಿಕ್ ಪ್ರಿಪ್ರೇಷನ್ ನೀವು ಮಾಡಿದ್ದೀರಾ ಅಂತ ಅಂದರೆ ಯು ಕ್ಯಾನ್ ಡೈವರ್ಟ್ ದಟ್ ಮೋರ್ ಟೈಮ್ ಫಾರ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಆನ್ಸರ್ ರೈಟಿಂಗಿಗೆ ಮಾಡ್ಬೋದು. ಸೊ ಇಫ್ ಯು ಆರ್ ಇನಿಷಿಯಲಿ ಸ್ಟಾರ್ಟಿಂಗ್ ನೌ ಟುಡೇ ಅಂತ ಅಂದರೆ ಐ ರೆಕಮೆಂಡ್ ಕೋಚಿಂಗಲ್ಲಿ ಏನು ಮಾಡ್ತಾರೆ ಅದನ್ನು ಮಾಡಿ. ಅದ್ರ ಜೊತೆಗೆ 4 hours ಯು ಗಿವ್ ಇಟ್ ಫಾರ್ ದೀಸ್ 4 subjects. ಸೊ ಅದು ನಿಮ್ಮ ಕ್ಲಾಸಲ್ಲಿ ರಿಪೀಟ್ ಆದಾಗ ಅಗೇನ್ ಇಟ್ ವಿಲ್ ಬಿ ಲೈಕ್ ಎ ರಿವಿಷನ್. ಸೊ ಮೈಂಡ್ಫುಲ್ನೆಸ್ ಅಂತ ಅಂದರೆ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಫ್ ಯು ಆರ್ ಡೂಯಿಂಗ್ ಸ್ಟಡಿ ಓನ್ಲಿ, ಅದೆಷ್ಟಾಗುತ್ತೋ ಎಷ್ಟು ಬಿಡುತ್ತೋ ಡೋಂಟ್ ಥಿಂಕ್ ಅಬೌಟ್ ಇಟ್, ಬಟ್ ಯೋರ್ ಆಬ್ಜೆಕ್ಟಿವ್ ಶುಡ್ ಬಿ ಟು ಕಂಪ್ಲೀಟ್ ಇಟ್. ಇಫ್ ಯು ಆರ್ ಈಟ್ ಕಂಪ್ಲೀಟ್ಲಿ. ನಾನು ಏನು ಇಯರ್ಫೋನ್ಸ್ ಹಾಕೊಂಡು ಕ್ಲಾಸ್ ಕೇಳ್ತಾ ಊಟ ಮಾಡ್ತೀನಿ, ಇಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಆಲ್ಸೋ. ಸೊ ಈಗ ನಾನಿಲ್ಲಿ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಅಂತಂದರೆ ಮೈ ಮೈಂಡ್ ಶುಡ್ ಬಿ ಹಿಯರ್ ಕಂಪ್ಲೀಟ್ಲಿ. ದಟ್ ಈಸ್ ಮೈಂಡ್ಫುಲ್ನೆಸ್. ಸೊ ಯುವರ್ ಸೆಕೆಂಡ್ ಕ್ವೆಶ್ಚನ್ ವಾಸ್ ಕನ್ಸಿಸ್ಟೆನ್ಸಿ ಹೇಗೆ ಮೇಂಟೈನ್ ಮಾಡೋದು. ಸಿ ಎವ್ರಿ ಡೇ ವಿಲ್ ನಾಟ್ ಬಿ ದ ಸೇಮ್ ಫಾರ್ ಎವ್ರಿ ಒನ್ ಆ್ಯಂಡ್ ಫಾರ್ ಯು ಆಲ್ಸೋ. ನಾನೊಂದು ಶೆಡ್ಯೂಲ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಯುವರ್ ಶೆಡ್ಯೂಲ್ ಶುಡ್ ಬಿ ರೀಚಬಲ್. ಅಂದರೆ ಅದನ್ನು ನೀವು ಕಂಪ್ಲೀಟ್ ಮಾಡೋ ಥರ ಇರಬೇಕು. ಶೆಡ್ಯೂಲ್ ಚೆನ್ನಾಗಿ ಮಾಡ್ತಾರೆ ಕೆಲವರೆಲ್ಲರೂ, ನನ್ನ ಫ್ರೆಂಡ್ಸ್ ಎಲ್ಲ. ಯೂಶ್ವಲಿ ನಾನು ಯಾವತ್ತೂ ಶೆಡ್ಯೂಲ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಐ ಯೂಸ್ ಟು ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಮೈ ಸೆಟ್ ರೊಟೀನ್ ವಾಸ್ ಲೈಕ್ ದಿಸ್ ಫ್ರಮ್ ದ ಬಿಗಿನಿಂಗ್. ನಾನು ಇವತ್ತಿನ ದಿನ ನಾನು ಈ ಟಾಪಿಕ್ ಕಂಪ್ಲೀಟ್ ಮಾಡಬೇಕು ಅಥವಾ ಈ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಆ ಥರ ಇರ್ತಿತ್ತು. ಆ್ಯಂಡ್ ವಿತ್ ಇನ್ ಮೈ ಮೈಂಡ್ ಐ ಯೂಸ್ ಟು ಸ್ಟಿಕ್ ಟು ಇಟ್ ಆ್ಯಂಡ್ ಐ ಯೂಸ್ ಟು ಫಿನಿಶ್ ಇಟ್. ಕೆಲವರೆಲ್ಲ ನಾನು 5 ಗಂಟೆಗೆ ಎದ್ದೇಳ್ತೀನಿ, 5 ಗಂಟೆಗೆ ಎದ್ದುಬಿಟ್ಟು 5 to 8 ಓದ್ತೀನಿ, ಆಮೇಲೆ ಒಂದು 10 ನಿಮಿಷ ಅಷ್ಟೇ ಬ್ರೇಕ್ಫಾಸ್ಟ್ಗೆ ಹೋಗ್ತೀನಿ, 8:30ಗೆ ಬಂದುಬಿಟ್ಟು ಮತ್ತೆ ನಾನು 10:30 ತನಕ ಓದ್ತೀನಿ ಅಥವಾ 1 o'clock ತನಕ ಓದ್ತೀನಿ. ದಿಸ್ ಇಸ್ ನಾಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಇಟ್. ವೆನ್ ಯು ಡೋಂಟ್ ಅಚೀವ್ ಇಟ್ ಯು ವಿಲ್ ಲೂಸ್ ಕಾನ್ಫಿಡೆನ್ಸ್. ನಾನು ಓದ್ತಾ ಇಲ್ಲ, ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಡೋಂಟ್ ಕೀಪ್ ಯೋರ್ ಟಾರ್ಗೆಟ್ಸ್ ಸ್ಮಾಲ್ ಟಾರ್ಗೆಟ್ಸ್. ಹಾಫ್ ಆನ್ ಅವರ್ ಟಾರ್ಗೆಟ್, 1 day ಟಾರ್ಗೆಟ್, ಆ್ಯಂಡ್ ಹಾಫ್ ಆನ್ ಅವರ್ ಅಥವಾ 1 hour ಆದಮೇಲೆ ಟೇಕ್ ಎ ಬ್ರೇಕ್. ದಟ್ ಇಟ್ ಸೆಲ್ಫ್ ಇಸ್ ಅ ರಿವಾರ್ಡ್. ಆ್ಯಂಡ್ ಚೇಂಜ್ ಆಫ್ ಸಬ್ಜೆಕ್ಟ್ಸ್ ಇಸ್ ಅ ರಿಲ್ಯಾಕ್ಸೇಷನ್. ನಿಮಗೆ ಕೆಲವ್ರಿಗೆ ಹಿಸ್ಟ್ರಿ ಕಷ್ಟ ಇರುತ್ತೆ. ಸೊ ಕಷ್ಟ ಇರೋದನ್ನು ಫಿನಿಶ್ ಇಟ್ ಅರ್ಲಿ, ಅಂದರೆ ಕೀಪ್ ಇಟ್ ಅರ್ಲಿ. ಇಟ್ ವುಡ್ ಹ್ಯಾವ್ ಟೇಕನ್ 1 or 2 hours ಆಫ್ ಯು ಆ್ಯಂಡ್ ನಿಮಗೆ ಸ್ವಲ್ಪ ಅರ್ಥ ಆಗಿರುತ್ತೆ ಅದರಿಂದ. ಸೊ ಆವಾಗ ಯೋರ್ ಎನರ್ಜಿ ವುಡ್ ಹ್ಯಾವ್ ಗಾನ್ ಲೋ, ಬಿಕಾಸ್ ನಿಮಗೆ ಅದು ಕಷ್ಟ ಪ್ಲಸ್ ನಿಮಗೆ ಎಂಥದ್ದು ಯು ಹ್ಯಾವ್ ಸ್ಪೆಂಟ್ 1 hour. ಸೊ ನೆಕ್ಸ್ಟ್ ಟೇಕ್ ಎನ್ ಈಸಿ ಸಬ್ಜೆಕ್ಟ್, ಜಿಯೋಗ್ರಫಿ ಅಥವಾ ಇಫ್ ಯು ಆರ್ ಗುಡ್ ಅಟ್ ಮ್ಯಾಥ್ಸ್ ಆ ಥರ. ಸೊ ಯು ಶುಡ್ ಹ್ಯಾವ್ ದಟ್. ಕನ್ಸಿಸ್ಟೆನ್ಸಿ ಇಸ್ ಈವನ್ ವೆನ್ ಯು ಆರ್ ನಾಟ್ ಏಬಲ್ ಟು ಪರ್ಫಾರ್ಮ್ ಅಲ್ಲ, ಸಮ್ ಡೇ ಮೇ ಬಿ ನಿಮ್ಮ ಫ್ಯಾಮ್ಲಿಗೆ ಕೊಡಬೇಕಾಗಿರುತ್ತೆ ಅಥವಾ ಯು ವಿಲ್ ಹ್ಯಾವ್ ಸಮಥಿಂಗ್ ಎಲ್ಸ್ ಇನ್ ಯೋರ್ ಕಾಲೇಜ್. ಆ ಥರ ಇರುವಾಗ ಈವನ್ ಅಟ್ಲೀಸ್ಟ್ 1 hour. If you are studying for a competitive exam today and if you are not able to study whole day, ನಾನು ಸ್ಟಡಿ ಮಾಡೋಕ್ಕಾಗ್ತಿಲ್ಲ ಅಕಾರ್ಡಿಂಗ್ ಟು ಮೈ ಸ್ಕೆಡ್ಯೂಲ್, ಲೈಕ್ 6 hours ಓದೋಕ್ಕಾಗ್ತಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 1 hour ಆದ್ರೂ ಕೂಡ ನಾನು ಓದೋಕ್ಕೆ ಕೊಡ್ತೀನಿ. ಬಿಫೋರ್ ಐ ಸ್ಲೀಪ್, ಬಿಫೋರ್ ಐ ಗೋ ಟು ಬೆಡ್, ಐ ಶುಡ್ ಫಿನಿಶ್ ದಿಸ್ ಅನ್ನೋದು ಕನ್ಸಿಸ್ಟೆನ್ಸಿ. ಆ್ಯಂಡ್ ಒಂದು ದಿನ, ಒಂದು ವಾರ, ಒಂದು ತಿಂಗಳಲ್ಲಿ ಯು ಕೆನಾಟ್ judge it. So over a period of time you will realize ನಾನು ಓದಿದಾಗ if you have consistently studied at least for 1 hour, it is going to help you. On your performing days, perform like 6 hours, 8 hours ಓದಿ. ಯಾವತ್ತೋ ಒಂದಿನ ಆಗದೇ ಇದ್ದಾಗ್ಲೂ ಕೂಡ, even when you are taking a break, even then at least 1 hour ಓದೋಕ್ಕೆ ಟ್ರೈ ಮಾಡಿ. That is called consistency. ಆ ಥರ ಆಗಿದ್ದಿದ್ರೆ ಲಕ್ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಕಾಲ್ ಇಟ್ ಅಲೈನ್ಮೆಂಟ್. ಯು ಹ್ಯಾವ್ ಡನ್ ಯೋರ್ 100% ಆ್ಯಂಡ್ ಎವ್ರಿಥಿಂಗ್ ಈಸ್ ಫೇವರಬಲ್, ಆಲ್ ದ ಫ್ಯಾಕ್ಟರ್ಸ್, ಬಿಕಾಸ್ ಮೆನಿ ಫ್ಯಾಕ್ಟರ್ಸ್ ಇನ್ಕ್ಲೂಡ್. ಯು ವಿಲ್ ಬಿ ಇನ್ ಯೋರ್ 20s and 30s, ಮನೆಯಿಂದ ಮದುವೆ ಮಾಡ್ಕೊಳ್ಳಿ ಅಂತ ಪ್ರೆಷರ್ ಇರುತ್ತೆ, ಎಸ್ಪೆಷಲಿ ಲೇಡೀಸ್. ಅದರ್ವೈಸ್ ಹುಡುಗರಿಗೆ ನಾವು ಇನ್ನೂ ಇಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ವಿ, ಇಷ್ಟೊಂದು ಓದ್ತಾ ಇದ್ದೀವಿ, ಇನ್ನೂ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾಯಿಲ್ಲ, ಆ ಥರ ಆ್ಯಂಗ್ಸೈಟೀಸ್ ಇರುತ್ತೆ. ಆ್ಯಂಡ್ there are many other factors. there will be responsibilities. ಸೊ ಎಲ್ಲ ಫ್ಯಾಕ್ಟರ್ಸು ನಿಮಗೆ ವರ್ಕ್ ಆಗ್ತಾ ಇದೆ ಅನ್ನೋವಾಗ, ಅದಾಗಿನೂ ಕೂಡ ಆಗಲಿಲ್ಲ ಅಂತ ಅನ್ನೋದಾಗ ಬ್ಯಾಡ್ ಲಕ್ ಅನ್ನೋದಿರುತ್ತೆ. ಬಟ್ ಗುಡ್ ಲಕ್ ಅನ್ನೋದು ಓನ್ಲಿ ಫಾರ್ ದ ಪೀಪಲ್ ಹೂ ಹ್ಯಾವ್ ಗಿವನ್ ದೇರ್ 100%
It is there. I would like to call it alignment ಅಷ್ಟೇ. Your hard work, your opportunities, your ಎಲ್ಲ ಮೀಟ್ ಆದಾಗ ಇಟ್ ವಿಲ್ ಡೆಫಿನೆಟ್ಲಿ ನೀವು ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಐ ಹ್ಯಾವ್ ಕ್ಲಿಯರ್ಡ್ ಅರೌಂಡ್ 10 to 15 KPSC. ನೀವೇನೇನು ಹೇಳ್ತಿರಲ್ಲ, ಐ ವಾಸ್ ಐ ಆ್ಯಡ್ ಆನ್ ಟು ದಿಸ್. ನಾನು 2014 ಜೂನ್ ಟು ಡಿಸೆಂಬರ್ ಐ ವೆಂಟ್ ಫಾರ್ ಕೋಚಿಂಗ್ ಬಂದೆ. ನಾನು ಆಪ್ಷನಲ್ ಐ ಹ್ಯಾಡ್ ಟು ಕಂಟಿನ್ಯೂ, ಬಟ್ ಬಿಕಾಸ್ ಆಫ್ ಎ ಮಿಸ್ ಹ್ಯಾಪ್ನಿಂಗ್ ಐ ಡಿಂಟ್ ಗೋ ದೇರ್. ದೆನ್ ಅಷ್ಟರಲ್ಲಿ they had called for KPSC. I wrote my KPSC, cleared ಆ ಟೈಮಲ್ಲಿ ಏನಿತ್ತು 2 months I prepared for KPSC ಅಂತಾನೆ. ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಆ್ಯಂಡ್ ದೆನ್ ಐ wrote my mains ಅಕ್ಟೋಬರಲ್ಲಿತ್ತು 2015. ಬಟ್ ಐ ಡಿಂಟ್ ಕ್ಲಿಯರ್. ಅದಾದ ತಕ್ಷಣ FDA ಎಕ್ಸಾಮ್ ಕಾಲ್ ಮಾಡಿದರು KPSCಯಿಂದ ಫಾರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಐ ಕ್ಲಿಯರ್ಡ್ FDA. ಅದಕ್ಕೆ ಮುಂಚೆನೇ ಐ ಯೂಸ್ ಟು ರೈಟ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಲ್ಸೋ. ನಂದು SBI PO ಮೇನ್ಸ್ ಬರೆದಿದ್ದೆ. ಐ ಮಿಸ್ಡ್ ದ ಇಂಟರ್ವ್ಯೂ ಕಾಲ್ ಬೈ 0.25 marks. ಆ್ಯಂಡ್ ಅದೇ ಟೈಮಲ್ಲಿ LIC ಡೆವಲಪ್ಮೆಂಟ್ ಆಫೀಸರ್ ಅಂತ ಕಾಲ್ ಮಾಡಿದರು. ಸೊ ದ್ಯಾಟ್ ಐ ಕ್ಲಿಯರ್ಡ್ ದ ಇಂಟರ್ವ್ಯೂ ಆಲ್ಸೋ. ಆ್ಯಂಡ್ ನವೆಂಬರ್ 2015 ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಡೆವಲಪ್ಮೆಂಟ್ ಆಫೀಸರ್. ಟ್ರೈನಿಂಗ್ ಮಾಡಿದೆ. ಇಟ್ ವಾಸ್ ಮಾರ್ಕೆಟಿಂಗ್ ರಿಲೇಟೆಡ್ ಜಾಬ್. ನನಗೆ ಅದಿಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಗೆಟ್ ಇನ್ ಟು ಪ್ಯೂರ್ ಅಡ್ಮಿನಿಸ್ಟ್ರೇಷನ್. ಸೊ ಐ ರಿಸೈನ್ಡ್. ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಕಂಪ್ನಿ. ಇಟ್ ವಾಸ್ ಸ್ಟಾರ್ಟೆಡ್ ಬೈ ರಿಟೈರ್ಡ್ KS ಆಫೀಸರ್. GI ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ನೀವು ಓದಿರ್ಬೋದು ಜಿಯೋಗ್ರಫಿನಲ್ಲಿ. ರಿಲೇಟೆಡ್ ಟು ದಟ್ ಒಂದು ಸ್ಟಾರ್ಟಪ್ ಇತ್ತು. ಐ ವರ್ಕ್ ದೇರ್ ಫಾರ್ 6 months. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು FDA ಎಕ್ಸಾಮ್ ಬರೆದಿದ್ದ ರಿಸಲ್ಟ್ ಎಲ್ಲ ಆ ಟೈಮಲ್ಲಿ ಬಂತು. ಸೊ ಫಾರ್ ಎನಿ ಎಕ್ಸಾಮ್ ಆ್ಯಂಡ್ ರಿಸಲ್ಟ್ KPSCನಲ್ಲಿ ಇಟ್ ವಿಲ್ ಟೇಕ್ ಮಿನಿಮಮ್ 1.5 years ಇಂದ 2 years. ಸೊ ಯು ಶುಡ್ ಹ್ಯಾವ್ ರಿಯಲಿ ದ ಪೇಷನ್ಸ್ ಇರಬೇಕು ನಿಮಗೆ. ಸೊ ನಾನು ಹೇಳಿದ್ನಲ್ಲ, ವೆನ್ ಐ ಇಂಟ್ರಡಕ್ಷನ್ ಸೆಷನ್ ಆಗುವಾಗ ಬೇರೆಯವ್ರು ಹೇಗೆ ಇದ್ರಿ, ನೀವು ಎಷ್ಟು ಪೇಷಂಟ್ ಆಗಿದ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಗೆಟ್ ಇನ್ ಟು ಸರ್ವಿಸ್. ಪೇಷನ್ಸ್ ಆ್ಯಂಡ್ ರೆಸಿಲಿಯನ್ಸ್, ಟಾಲರೆನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಅ country which is really diverse and people come from different background. You will, any service you get into, you will have to address various challenging issues, and you will have to handle many tough people. So adanna neevu ಈಗಲಿಂದನೇ ರೂಢಿಸ್ಕೊಂಡ್ರೆ it will be really easy for you in the service. So I was telling after that, after my results ಎಲ್ಲ ಬಂತು, at that time again I went back to Delhi because ನಾನು ಜಾಯ್ನ್ ಆಗೋಕ್ಕೆ ಇನ್ನೂ ಟೈಮ್ ಇತ್ತು. ಸೊ ಐ ವೆಂಟ್ ಬ್ಯಾಕ್ ಟು ಡೆಲ್ಲಿ ಅಗೇನ್ ಇನ್ 2017. ಅಷ್ಟರಲ್ಲಿ ದಟ್ ಇಯರ್ ಐ ವಾಸ್ ಅಂದರೆ ಅಟ್ಲೀಸ್ಟ್ 3 months I had prepared for UPSC. So at that time I cleared my UPSC prelims. ಅದಾದ ತಕ್ಷಣ ಮತ್ತೆ KPSC ಕಾಲ್ ಮಾಡಿದರು, ಸೆಕೆಂಡ್ ಅಟೆಂಪ್ಟ್. ಐ ವಾಸ್ ದಿಸ್ ಟೈಮ್ KPSC ಮೇನ್ಸಿಗೆ ಐ ವಾಸ್ ಫುಲ್ಲಿ ಪ್ರಿಪೇರ್ಡ್. ಸೊ ಮೈ ಪ್ರಿಪ್ರೇಷನ್ ಆವಾಗ 2017 ಐ ಹ್ಯಾಡ್ ಸ್ಟಾರ್ಟೆಡ್ ಫ್ರಮ್ ಇಂಟರ್ವ್ಯೂ. ಮೇನ್ಸಿಗೂ ಪ್ರಿಪೇರ್ ಆಗಿದೆ. ಆ್ಯಂಡ್ ಅಟ್ ದಟ್ ಟೈಮ್ KPSC ಕೂಡ ಬಂತು. ಇಟ್ ವಾಸ್ ಆನ್ ಆಪರ್ಚುನಿಟಿ ಫಾರ್ ಮೀ. ಸೊ KPSC ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. 3 months ಐ ಅಗೇನ್ ಆಪ್ಷನಲ್ ನಂದು ಫಸ್ಟ್ ಅಟೆಂಪ್ಟ್ದು ಮಾರ್ಕ್ಸ್ ನನಗೆ ಗೊತ್ತಿತ್ತು. ಆಪ್ಷನಲ್ ವಾಸ್ ರಿಯಲಿ ಗುಡ್. ಓನ್ಲಿ ಥಿಂಗ್ ಇಸ್ essay ಮತ್ತು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಓನ್ಲಿ ಥಿಂಗ್ ಐ ಡಿಡ್ ಡ್ಯೂರಿಂಗ್ ದೋಸ್ 3 months ಇಸ್ ಐ ಜಾಯಿಂಡ್. ಆ ಟೈಮಲ್ಲಿ ಜಾಸ್ತಿ ಕೋಚಿಂಗ್ ಕ್ಲಾಸಸ್ಸು ಇರಲಿಲ್ಲ ಮುಂಚೆ ಥರ. ಐ ವೆಂಟ್ ಟು ಬ್ಯಾಂಗ್ಳೂರ್. ಜೈಸ್ ಅಂತ ಒಂದಿತ್ತು. ದೇ ಯೂಸ್ ಟು ನಾಟ್ ಇವನ್ ಇವ್ಯಾಲ್ಯೂಯೇಟ್ ಪೇಪರ್, ಬಟ್ ಐ ಯೂಸ್ ಟು ಗೋ ರಿಲೀಜಿಯಸ್ಲಿ write for 3 hours. All GS 1, 2, 3, 4. I wrote mock tests. ಫೈನಲಿ ನಾನೇ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತಿದ್ದೆ. ಲಾಸ್ಟಿಗೆ ಒನ್ ಪರ್ಸನ್ ಹೂ ಕ್ಲಿಯರ್ಡ್ UPSC, he used to come and evaluate, and he used to suggest also how to write answers ಅಂತ. ಸೊ that way it really helped me. ಸೊ ನೀವು ಆ ಪರ್ಟಿಕ್ಯುಲರ್ ಸ್ಟೇಜ್ ಆಫ್ ಎಕ್ಸಾಮ್ಗೆ ನೀವು ಎಷ್ಟು ಫುಲ್ಲಿ ಡೆಡಿಕೇಟೆಡ್ ಆಗಿ ನೀವು ಮಾಡ್ತೀರಾ, ಅದಕ್ಕೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. It is only when there is a loophole or lacking in your preparation, you will think of luck. Otherwise, hard work always pays off.
ಒಂದಲ್ಲ ಒಂದು ಎಕ್ಸಾಮ್ಗೆ ಅದು ಹೆಲ್ಪ್ ಆಗೇ ಆಗುತ್ತೆ. ಮೈ ಮೇನ್ಸ್ ಇಟ್ ಸೆಲ್ಫ್ 2017 ಮೇನ್ಸ್ ಬರೆದ ತಕ್ಷಣ ಐ ವಾಸ್ ಸೆಲೆಕ್ಟೆಡ್ ಆಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಈವನ್ ಬಿಫೋರ್ ರೈಟಿಂಗ್ ದ ಪ್ರಿಲಿಮ್ಸ್ ಐ ವಾಸ್ ಸೆಲೆಕ್ಟೆಡ್. ಇಟ್ ಟುಕ್ 8 months ಫಾರ್ ಅಸ್ ಟು ಜಾಯಿನ್. 18 ಐ ಜಾಯಿನ್ಡ್ ಆಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಐ ವಾಸ್ ವರ್ಕಿಂಗ್ ಆ್ಯಂಡ್ 19 ಜಾನ್ವರಿನಲ್ಲಿ ನಮ್ಮದು ಮೇನ್ಸ್ ರಿಸಲ್ಟ್ ಬಂತು KPSC. ಇದು 17 ಡಿಸೆಂಬರಲ್ಲಿ ನಾವು ಮೇನ್ಸ್ ಬರೆದಿದ್ದು, ಆಗಸ್ಟಲ್ಲಿ ಪ್ರಿಲಿಮ್ಸ್ ಬರೆದಿದ್ದು. ಆ್ಯಂಡ್ ದೆನ್ 19 ಜಾನ್ವರಿನಲ್ಲಿ ವಿ ಗಾಟ್ ಅವರ್ ಮೇನ್ಸ್ ರಿಸಲ್ಟ್. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾರ್ಚಲ್ಲಿತ್ತು. ವಿ ಗೇವ್ ಅವರ್ ಇಂಟರ್ವ್ಯೂ ಇನ್ ಸೆಪ್ಟೆಂಬರ್. 19 ಡಿಸೆಂಬರಲ್ಲಿ ವಿ ಗಾಟ್ ಅವರ್ ಫೈನಲ್ selection list and we joined as DSPs. or ನಮ್ಮ ಬ್ಯಾಚ್ನವರೆಲ್ಲ ಜೂನ್ 2020ನಲ್ಲಿ ಜಾಯ್ನ್ ಆಗಿದ್ದು. ಇಟ್ ವಾಸ್ ಕೋವಿಡ್ ಟೈಮ್. ಆರ್ ಟ್ರೈನಿಂಗ್ ವಾಸ್ ಆಲ್ಸೋ ರಿಯಲಿ ಟಫ್. ನಮ್ಮ ಥರ ಟ್ರೈನಿಂಗ್ ಮೋಸ್ಟ್ಲಿ ಹಿಂದೆ ಯಾವ ಬ್ಯಾಚಿಗೂ ಆಗಿರಲಿಲ್ಲ, ಮುಂದೆ ಯಾವ ಬ್ಯಾಚ್ಗೂ ಆಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಬೇರೆಯವ್ರಿಗಾದರೂ ಅಟ್ಲೀಸ್ಟ್ ಔಟ್ ಪಾಸ್ ಆ ಥರ ಇರ್ತಿತ್ತು ಈವ್ನಿಂಗ್ಸ್ ಆ್ಯಂಡ್ ಸಂಡೇಸ್ ಎಲ್ಲ. ಬಟ್ ಆಸ್ ವಾಸ್ ದ ರಿಯಲಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಟಫೆಸ್ಟ್ ಟ್ರೈನಿಂಗ್. ಸೊ this is the timeline I can say. So ಇಷ್ಟು ನಿಮಗೆ ಇಷ್ಟೇ ಟೈಮ್ ಆಗುತ್ತೆ ಅಂತ ಇಲ್ಲ. there are many reforms taking place in KPSC. Any goal in your life you will have to think like your preparation planning, like when action and planning takes 80 to 90% of the time, but 15 days of brainstorming is really good. Nothing. Only thing is you should not overthink and you should not waste time only thinking or only planning. You should execute it. Execution is more important. Even when you are giving so much of time for thinking or brainstorming, for the purpose of, even when you are writing exam, you will get only 10 to 20 seconds to think. You will have to write because you will have to finish one answer in 7 minutes maximum. So over a period of time, even if you are spending so much of time thinking in the initial stage, later on you should be going with the flow. To do is any competitive exams ke notification bandaga athwa ನೀವು ಇಂಥ UPSC ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ there is a set ಟೈಮ್ ಸ್ಕೆಡ್ಯೂಲ್. ಯು ನೋ ದಟ್ ಪ್ರಿಲಿಮ್ಸ್ ಮೇನಲ್ಲಿ ಆಗುತ್ತೆ, ಮೇನ್ಸ್ ಇದರಲ್ಲಿ ನೋಟಿಫಿಕೇಷನ್ ಫೆಬ್ರವರಿನಲ್ಲಿ ಆಗುತ್ತೆ, ಮೇನ್ಸ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಇರುತ್ತೆ, ಡಿಸೆಂಬರಲ್ಲಿ ಇಂಟರ್ವ್ಯೂ ಇರುತ್ತೆ ಅಂತ. ಯು ನೋ ದ್ಯಾಟ್. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಕೋಚಿಂಗ್ ಆರ್ ಸ್ಟಡಿಂಗ್ ಇಟ್ ಸೆಲ್ಫ್ ಯು ವುಡ್ ಹ್ಯಾವ್ ಗಾನ್ ಥ್ರೂ, ಅಂದರೆ ಯು ಶುಡ್ ಹ್ಯಾವ್ ಪ್ಲ್ಯಾನ್ಡ್ 1 year, almost one. Even if you are preparing for UPSC also, ಅದು 1 year process complete ಆದ್ರೂ your preparation would have started. ನೀವು ನೆಕ್ಸ್ಟ್ ಇಯರ್ ಮೇನಲ್ಲಿ ಪ್ರಿಲಿಮ್ಸ್ ಬರೀತೀರಾ ಅಂತ ಅಂದರೆ you should have finished your mains and mains preparation by November. You should start your prelims preparation, ಅಂದರೆ prelims specific preparation in this these days prelims has become really tough ಅನ್ನುವಾಗ you have to start by December. ಮುಂಚೆ ಎಲ್ಲ ನಾವು ಫೆಬ್ರವರಿ ಮಾರ್ಚ್ ಟೈಮಲ್ಲಿ we used to start for mains for prelims ಅಂತ ಇಟ್ಕೊಳ್ತಿದ್ವಿ, ಮೇನ್ಸಿಗೆ ಜಾಸ್ತಿ ಟೈಮ್ ಕೊಡಬೇಕು ಅಂತ ಹೇಳಿ. ಬಟ್ ಈಗ ಪ್ರಿಲಿಮ್ಸ್ ಟಫರ್ ಆಗಿರೋದ್ರಿಂದ we have started preparing in December itself. So planning is always it is the first thing and best thing you have to do. And it should be really very rigid and you have to stick to the plan. See? So English medium alli we used to follow Politige Lakshmikant odirtidvi, NCERTs, all the NCERTs, geography ge, history ge NCERTs we used to concentrate. And economy ge Ramesh Singh anta heli one book athwa Shriram IAS anta heli avrdu notes ಓದ್ತಾ ಇದ್ವಿ. Today the things have changed and ನಾನು ನೋಟ್ಸ್ ಅನ್ನೋದಕ್ಕಿಂತ ನಮ್ಮ KPSC ಅಂತ ಹೇಳಿ ಬರ್ತಾಯಿತ್ತು. KPSCಗೆ ಅಂತ ನಾನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಂದರೆ ಕರೆಂಟ್ ಅಫೇರ್ಸ್, ಸ್ಟೇಟ್ ರಿಲೇಟೆಡ್ ಇಶ್ಯೂಸ್ಗೆ ನಮ್ಮ KPSC ಮಾಹಿತಿ ಮ್ಯಾಗ್ಝಿನ್ಸ್ ಅಂತ ಕೊಡ್ತಾಯಿದ್ರು. ಆ ಟೈಮಲ್ಲಿ ಇಂಗ್ಲೀಷಲ್ಲಿ ಅದು ಒಂದೇ ಮ್ಯಾಗ್ಝಿನ್ ಇದ್ದಿದ್ದು KPSCಗೆ ಅಂತ ಓದೋದಕ್ಕೆ. ಐ ಫಾಲೋಡ್ ದ್ಯಾಟ್.
ಈಗ you might have got many sources. I have not been updated with that. Just check. But I keep seeing Arjun Bopana sir's updates or classes. So English medium idre go through it. Kannada medium you will have to ask your subject specific experts. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. Or one thing is whether before studying any book, go through the previous year question papers, go through the syllabus, write the syllabus. You should be accustomed with the words, terms of the syllabus which are there. So when you are reading those terms again in newspaper, you will be able to relate to it. So that is more important. Previous year question papers-ನ ಸಾಲ್ವ್ ಮಾಡೋದು ಆ್ಯಂಡ್ ಇಫ್ ಯು ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಇವಾಗ ಅನ್ನೋದಾದರೆ ಮಾಕ್ ಟೆಸ್ಟ್ ಎವ್ರಿ ವೀಕ್ ಗಿವಿಂಗ್ ಮಾಕ್ ಪ್ರಿಲಿಮ್ಸ್ ಮಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಇವ್ಯಾಲ್ಯೂಯೇಟಿಂಗ್ ಇಟ್ ಬರೀ ಮಾಕ್ ಕೊಟ್ಬಿಟ್ಟು ಸುಮ್ಮನಾಗೋದಲ್ಲ. ವಾಟ್ ಮಾರ್ಕ್ಸ್ ಡೋಂಟ್ ಮ್ಯಾಟರ್, ಬಟ್ ಹೌ ಯು ಹ್ಯಾವ್ ಆನ್ಸರ್ಡ್, ನೀವು ಹೆಂಗೆ ಥಿಂಕ್ ಮಾಡಿ ಆನ್ಸರ್ ಮಾಡಿದ್ದೀರಾ, ವೆದರ್ ಗೆಸ್ ವರ್ಕಿಂದ ಮಾಡಿದ್ದೀರಾ ಅಥವಾ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದ್ದೀರಾ, ಯುವರ್ ನಾಲೆಡ್ಜ್ ಯೂಸ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ಯಾಲ್ಯೂಯೇಷನ್ ಆಫ್ ಯುವರ್ ಮಾಕ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ದಿಸ್ ಆ್ಯಂಗ್ಸೈಟಿ ಎಲ್ಲರಿಗೂ ಇದ್ದೇ ಇರುತ್ತೆ. ನಾವು ನಿಮ್ಮ ಥರನೇ ಇದ್ವಿ. ನಮಗೂ ಕೂಡ ಎಲ್ಲ ಗೊತ್ತಿತ್ತು, ಎಲ್ಲ ಬರುತ್ತೆ ಅನ್ನೋದಿರಲಿಲ್ಲ. ಬಟ್ ಇಫ್ ಯು ಹ್ಯಾವ್ ಟೇಕನ್ ಅಪ್, ಇವಾಗ ನಾನು PSI ಎಕ್ಸಾಮ್ ಬರಿತಾ ಇದ್ದೀನಿ ಅಂತ ಅಂದರೆ ಫಿಸಿಕಲ್ ಆ್ಯಂಡ್ ರಿಟರ್ನ್ ಎಕ್ಸಾಮ್ಗೆ ಏನು ಪ್ರಿಪ್ರೇಷನ್ ಮಾಡಬೇಕು ಅದನ್ನು ನಾನು ಡೈಲಿ ಶೆಡ್ಯೂಲಲ್ಲಿ ಇರೋ ಅವೈಲೇಬಲ್ ಟೈಮಲ್ಲಿ ನಾನು ಹೇಗೆ ಮಾಡಬೇಕು ಅನ್ನೋದನ್ನು ಯು ಶುಡ್ ಪ್ಲ್ಯಾನ್ ವೆನ್ ದ ನೋಟಿಫಿಕೇಷನ್ ಕಮ್ಸ್ ಆರ್ ಈವನ್ ಬಿಫೋರ್ ನೋಟಿಫಿಕೇಷನ್ ಇಫ್ ಯು ಆರ್ ಪ್ರಿಪೇರಿಂಗ್. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಡೋಂಟ್ ವೇಸ್ಟ್ ಮಚ್ ಆಫ್ ಟೈಮ್ ದೇರ್. 15 days 20 days ಆ ಥರ ಪ್ಲ್ಯಾನ್ ಮಾಡಬೇಕಂತ ಇಲ್ಲ. ಇಟ್ ಈಸ್ ಜಸ್ಟ್ half an hour 1 hours this thing and stick to that plan. Plan ಪ್ರಕಾರ ನೀವು ಅಟ್ಲೀಸ್ಟ್ 5 days in a week stick to that plan. 2 days ಆ ಕಡೆ ಈ ಕಡೆ ಆದ್ರೂ ಅಟ್ಲೀಸ್ಟ್ ಯಾವತ್ತಿನ ದಿನ ನಿಮಗೆ ಆ 2 daysಲ್ಲಿ ಓದೋಕ್ಕಾಗದೇ ಇರೋ ದಿನ ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಆದರೂ ಓದಿ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸ್ಟ್ಯಾಟಿಕ್ ಸಬ್ಜೆಕ್ಟ್ ವಿಚ್ ಈಸ್ ಈಸಿ ಫಾರ್ ಯು. ನೀವು ತುಂಬ ಬ್ಯುಸಿ ಇದ್ದಿದ್ದಿನ ಓದೋಕ್ಕೆ ಆಗಿಲ್ಲ ಅನ್ನೋದು ದಿನ ಅಷ್ಟಾದರೂ ಮಾಡಿರಿ. ದಟ್ ವಿಲ್ ಕೀಪ್ ಯೋರ್ ಮೈಂಡ್ಸ್ ಕಾನ್ಫಿಡೆನ್ಸ್ ದೇರ್ ದಟ್ ಎಸ್ ಐ ಆಮ್ ಪ್ರಿಪೇರಿಂಗ್ ಅಂತ ಹೇಳಿಬಿಟ್ಟು. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಫ್ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ಎನಿ ಕೋಚಿಂಗ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ 3 months ಇಸ್ ಅ ಸಫಿಷಿಯೆಂಟ್ ಟೈಮ್ ಅಂತ ನನಗನ್ಸುತ್ತೆ. ಬಿಕಾಸ್ 3 months ನಾನು ಡೆಫಿನೆಟಾಗಿ ಪ್ರಿಪೇರ್ ಆಗಿದ್ದ ಟೈಮಲ್ಲಿ ಐ ಹ್ಯಾವ್ ಕ್ಲಿಯರ್ಡ್ UPSC ಪ್ರಿಲಿಮ್ಸ್ ಆಲ್ಸೋ, ಐ ಹ್ಯಾವ್ ಕ್ಲಿಯರ್ಡ್ KPSC ಆಲ್ಸೋ, ಐ ಹ್ಯಾವ್ ಕ್ಲಿಯರ್ಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಸೊ ಡಿಪೆಂಡಿಂಗ್ ಆನ್ ಯೋರ್ ಕ್ಯಾಲಿಬರ್ ಯು ಡಿಸೈಡ್ ನಿಮಗೆ 3 months ಅಥವಾ 6 months. ಬಟ್ ಇಫ್ ಯು ಹ್ಯಾವ್ ಡೆಫಿನೆಟ್ಲಿ 100% ಇಫ್ ಯು ಹ್ಯಾವ್ ಗಿವನ್ ಫಾರ್ 3 months or 6 months or 1 year ಅಂತ ಅಂದರೆ ಎನಿ ಎಕ್ಸಾಮ್ ಯು ಶುಡ್ ಬಿ ಏಬಲ್ ಟು, ಯು ವಿಲ್ ಬಿ ಏಬಲ್ ಟು ಕ್ಲಿಯರ್. ಸೊ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿಬಿಟ್ಟು ಓವರ್ ಕಾನ್ಫಿಡೆಂಟ್ ಆಗೋಕ್ಕೆ ಹೋಗಬೇಡಿ. ಬಿಕಾಸ್ ದಿಸ್ ಇಸ್ ಅ ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಇಟ್ ಈಸ್ ನಾಟ್ ದಟ್ ನಾವು ಒಬ್ಬರೇ ನನಗೆ ಎಲ್ಲ ಗೊತ್ತಿದೆ, ನನಗೊಬ್ಳ ಕೈಯಲ್ಲೇ ಆಗೋದು ಆ ಥರದ್ದೇನೂ ಇರೋದಿಲ್ಲ. UPSC ಆಗಲಿ KPSC ಆಗಲಿ ಎನಿ ಈವನ್ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿರೋ ಅಂಥ ವ್ಯಕ್ತಿನೂ ಪಾಸ್ ಆಗ್ಬೋದು, ಪ್ರೊವೈಡೆಡ್ ದಟ್ ಪರ್ಸನ್ upgrades himself and studies ಅಂತ ಅಂದರೆ ಇಟ್ ಈಸ್ ನಾಟ್ ಎ ರಾಕೆಟ್ ಸೈನ್ಸ್ ಎಟ್ ಆಲ್. ನೀವು IIT ಅಥವಾ CET ಎಕ್ಸಾಮ್ ಅಷ್ಟು ಏನು ಕಷ್ಟ ಇರೋದಿಲ್ಲ ಇದು. ಇಟ್ ಈಸ್ ಅ ವೆರಿ ಈಸಿ ಎಕ್ಸಾಮ್ ಪ್ರೊವೈಡೆಡ್ ಯು ಆರ್ ಕನ್ಸಿಸ್ಟೆಂಟ್. ಯು ರಿಚುವಲಿಸ್ಟಿಕಲಿ ನೀವು ಸ್ಟಡಿ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ದ ಈಸಿಯೆಸ್ಟ್ ಟು ಕ್ಲಿಯರ್.